ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಬೇಸಿಗೆ ಶಿಬಿರದ ಪ್ರವೇಶಗಳನ್ನು ಪ್ರಾರಂಭ ಮಾಡಿದ್ದೇವೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ ರೀತಿ ಈಸಿಯಾಗಿ ಟ್ರಿಕ್ ಮೂಲಕ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ 2 ಡಿಜಿಟ್ ಜೊತೆಗೆ 1 ಡಿಜಿಟ್ ಅಲ್ಲಿ ಇರ್ತಕ್ಕಂತಹ ನಂಬರ್ ಅನ್ನ ಯಾವ ರೀತಿ ಮಲ್ಟಿಪ್ಲಿಕೇಶನ್ ವಿತ್ ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ನೋಡಿ, ಬೇಸಿಗೆ ಶಿಬಿರದ ಅಡ್ಮಿಷನ್ ಅಲ್ಲಿ ಪ್ರವೇಶಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕರಾಟೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಆಮೇಲೆ ಯೋಗ ಕ್ಲಾಸಸ್ ಗಳು ಫ್ರೀ ಆಗಿ ಕೊಡ್ತಾ ಇದೀವಿ. ಹಾಗಾಗಿ ಇದೇ ಏಪ್ರಿಲ್ 5ರಿಂದ ಏನಾಗ್ತಾವ ಅಂತಂದ್ರೆ ಕ್ಲಾಸಸ್ ಗಳು ಪ್ರಾರಂಭ ಆಗಿರ್ತಾವ. ನೀವು ಇನ್ನೂ ಯಾರಾದ್ರೂ ಅಡ್ಮಿಷನ್ಸ್ ತಗೊಂಡಿರ್ತಿಲ್ಲ ಅಂತಂದ್ರೆ ಅಡ್ಮಿಷನ್ಸ್ ಅನ್ನ ತಗೊಳ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ನಮ್ಮ ಒಂದು ಪ್ರಾಬ್ಲಮ್ಸ್ ಗಳು ಏನಿದಾವ ಅಂತ ಹೇಳಿ ನೋಡೋಣ ಬನ್ರಿ. ಏನ್ ಮಾಡ್ಬೇಕು, ನಮ್ಮ ಒಂದು ನೋ ಪೆನ್ ನೋ ಪೇಪರ್, ಓಕೆ, ಒಂದು ಪೆನ್ ಇಲ್ಲದೆ ಪೇಪರ್ ಇಲ್ಲದೇನೆ ಮೈಂಡ್ಲೇನೆ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತಂದ್ರೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ ಏನೈತೆ ಅಂತಂದ್ರ 32 ಇಂಟು 9 ಅಂತ ಇದೆ. ಓಕೆ, 32 ಇಂಟು 9 ಅನ್ನ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ನನಗೆ 32 ಮಗ್ಗಿ ಬರೋದಿಲ್ಲ, ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ರಿ 30. ಹೌದಾ, ನನಗಿಲ್ಲಿ ಸಂಖ್ಯೆಗಳು ಗೊತ್ತು. ಓಕೆ, 30 ಪ್ಲಸ್ 2 ಆದಾಗ ಏನಾಗ್ತದ ಅಂತಂದ್ರೆ 32 ಆಗ್ತದ. ಓಕೆ, ಹಾಗಾದ್ರೆ ಇಲ್ಲಿ 30 ಇಂಟು 9 9 27 ಅಂತಂದ್ರ 270 ಆಯ್ತು. 39 270 ಆಯ್ತು. ಹಾಗಾದ್ರೆ ಪ್ಲಸ್ 2 ಅಂತ ಇದೆ. 9 2 ಎಷ್ಟು? 18. ಓಕೆ, ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಪ್ಲಸ್ ಮಾಡ್ಕೋಬೇಕು. 8 7 1 8. ಹಾಗಾದ್ರೆ 2ಕ್ಕೆ 2. ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ನಮ್ಗೆ ಏನ್ ಬಂತು? ಆನ್ಸರ್ ಬಂತು. ನೀವ್ ಯಾವ ಮೆಥಡ್ ಯೂಸ್ ಮಾಡ್ಕೊಳ್ತಿರ್ತೀರಾ ಅಂತಂದ್ರ ನೋಡ್ರಿ, 32 ಇಂಟು 9 ಅಂತ ಹೇಳಿ ಈ ತರ ಮಾಡ್ತಿರ್ತೀರಾ. ಹಾಗಾಗಿ ಈ ತರ ಮಾಡೋದ್ ಬರ್ಲಿ ನಮ್ಗೆ ಏನ್ ಮಾಡ್ಬೋದು ಅಂತಂದ್ರ ಜಸ್ಟ್ 2 ಸೆಕೆಂಡ್ಸ್ ಅಲ್ಲಿ ನಾವು ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, 72 ಇಂಟು 4 ಅಂತ ಇದೆ. ಓಕೆ, 72 ಅನ್ನ ನಾವು ಬಿಡಿಸಿ ಬರಿಬಹುದು. ಓಕೆ, ಯಾವ ರೀತಿ ಬರಿಬಹುದು ಅಂತಂದ್ರ 70 ಪ್ಲಸ್ 2 ಅಂತ ಬರಿಬಹುದು. ಓಕೆ, 70 ಪ್ಲಸ್ 2 ಅಂತ ಬರ್ದಾಗ ಇಲ್ಲಿ ನೋಡ್ರಿ, 7 4 7 7 2 7 3 21 7 4 28. 28 ಅಂತಂದ್ರೆ ಎಷ್ಟಾಯ್ತು? 280. 280 ಪ್ಲಸ್ 4 2 ಎಷ್ಟು? 8. ಓಕೆ, 4 2 4 2 8. ಹಾಗಾದ್ರೆ ಎಷ್ಟಾಯ್ತು ನಮ್ಗೆ ಆನ್ಸರ್? 288. ಇದು ಕೂಡ ಅಷ್ಟೇ ಬರ್ತದ. ಹಾಗಾದ್ರೆ ಇಂತಹ ಒಂದು ಪ್ರಶ್ನೆಗಳಿಗೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಟ್ರಿಕ್ ಮೂಲಕ ಬಿಡಿಸ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೋಡ್ರಿ, 84 ಪ್ಲಸ್ 8 84 ಪ್ಲಸ್ 8 ಮಾಡಿದ್ರೆ ಇಲ್ಲಿ ಸಾರಿ 84 ಇಂಟು 4 ಇಂಟು 8 ಮಾಡಿದ್ರ ಇಲ್ಲಿ ನೋಡ್ರಿ 80 ಪ್ಲಸ್ 4. ಓಕೆ, ಹಾಗಾದ್ರೆ 84 ಆಯ್ತಾ. ಇಲ್ಲಿ 80ನ್ನ ಎಷ್ಟು ಸಾರಿ ಗುಣಿಸ್ಬೇಕು? 8 ಸಾರಿ. 8 8 ಎಷ್ಟು? 64. ಓಕೆ, 8 8 64 ಆದ್ರ 640 ಆಯ್ತು ಅಂತಂದ್ರೆ 88 640. ಇನ್ನ 8 4 ಅಥವಾ 4 8 ನಮ್ಗೆ ಜಸ್ಟ್ 9 ಒಟ್ಟ ಮಗ್ಗಿ ಬಂದ್ರೆ ಸಾಕು. ಓಕೆ, ಜಸ್ಟ್ ಎಷ್ಟು? 9 ವರೆಗೂ ಮಗ್ಗಿ ಬಂದ್ರೆ ಸಾಕು. ನಮ್ಗೆ ಏನಾಗತ್ತೆ ಅಂತಂದ್ರೆ ಎಷ್ಟೇ ಬೇಕಾದಷ್ಟು ದೊಡ್ಡ ಸಂಖ್ಯೆಯನ್ನ ಕೊಟ್ಟು ನಾವು ಇಂಟು ಮಾಡ್ಬೋದು ಅಂತ ಹೇಳ್ತೀನಿ. ಹಾಗಾದ್ರೆ ಎಷ್ಟಾಗ್ತದ ನೋಡ್ರಿ, ಇಲ್ಲಿ 8 4 32. ಓಕೆ, 8 8 16 8 3 24 8 4 32. ಹಾಗಾದ್ರೆ ಈ 32 ಇದಕ್ಕೆ ಪ್ಲಸ್ ಮಾಡಿದೀವಿ ಅಂತಂದ್ರೆ ಏನಾಗ್ತದೆ ಇಲ್ಲಿ ನಮಗ ನೋಡ್ರಿ, 2ಕ್ಕೆ 2 3 4 7 ಆಮೇಲೆ 6 672 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಮಾಡ್ತಾ ಹೋಗ್ರಿ. 33 ಇಂಟು 6 ಅಂತಿದೆ. 30 ಪ್ಲಸ್ ಏನ್ ಮಾಡೋಣ ಅಂತಂದ್ರ 3 ಮಾಡೋಣ. ಏನಾಗ್ತದ ನೋಡ್ರಿ, 30 ಪ್ಲಸ್ 3 ಮಾಡಿದಾಗ ಏನಾಗ್ತದ್ರಿ ಇಲ್ಲಿ ನಮಗ 33 ಆಗ್ತದ. ಹಾಗಾದ್ರೆ 30ನ್ನ 6 ಸರಿ ಗುಣಿಸ್ಬೇಕು. 6 3 ಎಷ್ಟು? 18. ಓಕೆ, 6 3 18 ಅಂತಂದ್ರ 180 ಆಯ್ತು. ಓಕೆ, 180 ಆದ್ರ ಇಲ್ಲಿ ಪ್ಲಸ್ ಇಲ್ಲಿ ಎಷ್ಟೈತೆ ಅಂತಂದ್ರ ನಮಗ್ ನೋಡ್ರಿ 6 3 18 ಆಗ್ತದ. ಹಾಗಾದ್ರ ಪ್ಲಸ್ ಇದಕ್ಕೆ ಏನ್ ಮಾಡ್ಬೇಕು ನಾವು? 18 ಮಾಡ್ಕೋಬೇಕು. ಎಷ್ಟಾಗ್ತದ್ರಿ ನಮ್ಮ ಆನ್ಸರ್? ಇಲ್ಲಿ 180 ಇಂಟು 18 ಅಂದ್ರ 198 ಆಗ್ತದ ನೋಡ್ರಿ. ಹೌದಾ, 198. ಓಕೆ, ಸರಿಯಾಗಿರ್ತಕ್ಕಂತ ಉತ್ತರ. ಇದೇ ರೀತಿ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ರಿ. ಇದೇ ರೀತಿ ಏನ್ ಮಾಡ್ರಿ ಅಂತಂದ್ರ ಮೆಥಡ್ ಗಳನ್ನ ನೀವು ಕೂಡ ಯೂಸ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, 45 ಇಂಟು 9 45 ಇಂಟು 9 ಅಂತ ಇದೆ. ಹಾಗಾದ್ರೆ 40 ಪ್ಲಸ್ 45 ಇದ್ದಿದ್ದನ್ನ ನಾನು ಏನ್ ಮಾಡ್ಕೋತೀನಿ ಅಂತಂದ್ರೆ 40 ಪ್ಲಸ್ 5 ಅಂತ ಮಾಡ್ಕೊಳ್ತೀನಿ. ಓಕೆ, 40 ಪ್ಲಸ್ 5 ಅಂತ ಮಾಡ್ಕೊಂಡಾಗ 40ನ್ನ 9ಗೆ ಇಂಟು ಮಾಡ್ಬೇಕು. ಓಕೆ, 9 4 ಎಷ್ಟಾಗ್ತದ ನೋಡ್ರಿ, 9 9 9 2 18 9 3 27 9 4 36 ಅಂತಂದ್ರ 360 ಆಯ್ತು. ಓಕೆ, 360 ಆಯ್ತು.
ಹಾಗಾದ್ರೆ ಇಲ್ಲಿ ನಮಗೆ ಏನ್ ಮಾಡ್ಬೇಕು, 9 ಎಷ್ಟು 45. ಓಕೆ, 9 45 ಆದ್ರೆ ಇದನ್ನ ಪ್ಲಸ್ ಮಾಡ್ಕೊಂಡ್ರೆ ಏನಾಗ್ತೈತಿ ನೋಡ್ರಿ, 5 6 10, ಆಮೇಲೆ 3 1 4 405. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ 67 ಇಂಟು 2 67 ಅದ. ಇಲ್ಲಿ ನಾವು ಹೆಂಗ್ ಮಾಡ್ಕೋಬೇಕು, ಈ ಇಂತಹ ಸಂಖ್ಯೆಗಳು ಬಂದಾಗ ಹೆಂಗ್ ಮಾಡ್ಕೋಬೇಕು ಅಂತಂದ್ರ 70 ಮೈನಸ್ 3 ಮಾಡ್ರ, 70 ಮೈನಸ್ 3 ಮಾಡಿದ್ರ ನಮ್ಗೆ ಎಷ್ಟು ಬರ್ತದ ಅಂತಂದ್ರ 67 ಬರ್ತದ. ಓಕೆ, 70 ಮೈನಸ್ 3 ಮಾಡಿದ್ರ 67 ಬರ್ತದ. ಹಾಗಾದ್ರೆ 72 ಎಷ್ಟ್ರಿ, 72 140, 72 140 ಆಗ್ತದ. ಹಾಗಾದ್ರೆ 3 6. ಇದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರ 6ಅನ್ನ ಮೈನಸ್ ಮಾಡಿದಾಗ ನಮಗ್ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಬರ್ತದ. ನಾನು ಯಾಕೆ ಇಲ್ಲಿ ಪ್ಲಸ್ ಮಾಡ್ದೆ, ಯಾಕೆ ಇಲ್ಲಿ ಮೈನಸ್ ಮಾಡ್ದೆ ಅನ್ನೋದು ನಿಮಗ್ ನೆನ್ಪಿರ್ಬೇಕು. ಯಾಕೆ ಪ್ಲಸ್ ಮಾಡ್ದೆ ಅಂತಂದ್ರೆ ಇಲ್ಲಿ 40 ಪ್ಲಸ್ 5 ಅನ್ನ ಮಾಡಿದೆ, 40 ಪ್ಲಸ್ 5 ಮಾಡಿದಾಗ ನಮ್ಗೆ ಎಷ್ಟು ಬಂದಿತ್ತು, ಈಗ 45 ಆಗಿತ್ತು. ಇಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರ 67 ಇದೆ. ಇದಕ್ಕೆ ನಾನು ಏನ್ ಮಾಡಿದೀನಿ ಅಂತಂದ್ರ 70ರಲ್ಲಿ 3 ಮೈನಸ್ ಮಾಡಿದ್ರೆ 67 ಬರ್ತದ ಅಂತೇಳಿ ನಾನು ಹೇಳಿದೀನಿ. ಓಕೆ, ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಮೈನಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಬರ್ತದ್ರಿ, 134. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ಬಿಡಿಸ್ದಾಗ ನೋಡ್ರಿ, ಇಲ್ಲಿ 78 ಅದ. 78ಅನ್ನ ನಾವು ಈ ರೀತಿ ಕೂಡ ಬಿಡಿಸಿ ಬರಿಬಹುದು. 80 ಮೈನಸ್ 2 ಮಾಡಿದ್ರೆ 78 ಬರ್ತದ. ಓಕೆ, 80 ಮೈನಸ್ 2 ಮಾಡಿದ್ರ 78 ಬರ್ತದ. ಹಾಗಾಗಿ ಇಲ್ಲಿ ನೋಡ್ರಿ ಏನಂತಂದ್ರೆ ಇಲ್ಲಿ ಏನಾಗ್ತದೆ ನೋಡ್ರಿ, 85 ಅಥವಾ 8 ಎಷ್ಟು 40. ಹಾಗಾದ್ರೆ ಇಲ್ಲೊಂದು 0 ಐತಿ, ಇಲ್ಲಿ 0 ಇಡ್ತೇನೆ. ಓಕೆ, 400 ಆಯ್ತು. ಹಾಗಾದ್ರೆ ಮೈನಸ್ 2 ಮಾಡಿದ್ದೇನೆ ನಾನು. ಓಕೆ, ಮೈನಸ್ 2 ಅಂತಂದ್ರ 5 2 8 10, ಮೈನಸ್ 10 ಮಾಡಿದ್ರೆ ಎಷ್ಟಾಗ್ತದ್ರಿ ನಮಗ, ಇಲ್ಲಿ 390. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಬಹಳಷ್ಟು ಈಜಿ ಆಗತ್ತ. ಇದನ್ನ ಏನ್ ಮಾಡ್ರಿ ಅಂತಂದ್ರೆ ನೀವು ಟ್ರಿಕ್ ಮೂಲಕ ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 53 ಇಂಟು 6 ಅಂತ ಹೇಳಿದೆ. ಓಕೆ, ಹಾಗಾದ್ರೆ 50 ಪ್ಲಸ್ 3 ಮಾಡ್ತೀನಿ. ಹೌದಾ, 50 ಪ್ಲಸ್ 3 ಮಾಡಿದಾಗ ಇಲ್ಲಿ ಏನಾಗ್ತದ ಅಂತಂದ್ರ 56 ಎಷ್ಟಾಗ್ತದ ನೋಡ್ರಿ, 6 ಇಲ್ಲೇ 30. ಓಕೆ, ಅಂದ್ರ 300 ಆಯ್ತು. ಇದೊಂದು 0 ಇದೆ, ಇಲ್ಲಿ 0 ಇಟ್ಟಿದ್ದೀನಿ, 300 ಆಯ್ತು. ಹಾಗಾದ್ರೆ 3 ಎಷ್ಟು 3 18 ಪ್ಲಸ್ 18 ಮಾಡಿದ್ರೆ ಏನಾಗ್ತದ ನೋಡ್ರಿ, ಇಲ್ಲಿ 318 ಆಗ್ತದ. ಸರಿಯಾಗಿರ್ತಕ್ಕಂತಹ ಉತ್ತರ ಬರ್ತದ ನೋಡ್ರಿ. ನೀವು ಇಂಟು ಮಾಡೋದು ನಿಮಗ ಬಹಳಷ್ಟು ಟೈಮ್ ಅನ್ನ ತಗೊಂಡ್ರು ನಾವೇನ್ ಮಾಡ್ತೀವಿ ಅಂತಂದ್ರೆ ಈಸಿ ಟ್ರಿಕ್ ಮೂಲಕ ಏನ್ ಮಾಡ್ತೀವಿ ಅಂತಂದ್ರ ಈ ರೀತಿ ಬಿಡಿಸ್ತಾ ಹೋಗೋಣ. ಅದೇ ರೀತಿಯಾಗಿ 79 ಇಂಟು 3 ಮಾಡೋದನ್ನ ನೋಡ್ರಿ, 80 ಮೈನಸ್ 1, 80 ಮೈನಸ್ 1 ಮಾಡ್ರಿ 79 ಬರ್ತದ್ರಿ. ಓಕೆ, ಹಾಗಾದ್ರ 83 8 ಎಷ್ಟು 24, 240 ಆಯ್ತು. ಓಕೆ, 240 ಹೆಂಗಾಯ್ತು ನೋಡ್ರಿ, 80 3 240. ಓಕೆ, 240 ಆದ್ರ ಅದ್ರಾಗ 3 1 3 ಅಂತಂದ್ರ ಎಷ್ಟು ಮೈನಸ್ ಮಾಡ್ಬೇಕ್ರಿ, 3ಅನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಉಳಿತದ್ರಿ ಇಲ್ಲಿ ನಮಗ 237. ಓಕೆ, ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಇದೇ ರೀತಿ ನಿಮ್ಗೆ ಏನಾದ್ರೂ ಟ್ರಿಕ್ ಮೂಲಕ ಮ್ಯಾಥಮೆಟಿಕ್ಸ್ ಅಲ್ಲಿ ನವೋದಯ, ಮುರಾರ್ಜಿ, ಸೈನಿಕ ಆಗಿರ್ಬೋದು, ಆದರ್ಶ ಸ್ಕೂಲಿಗೆ ಆಗಿರ್ಬೋದು, ಆಮೇಲೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ನೀವೇನಾದ್ರೂ ಜಾಸ್ತಿ ಸ್ಕೋರ್ ಮಾಡ್ಬೇಕಿತ್ತು, ಸ್ಪೀಡ್ ಮ್ಯಾಥ್ಸ್ ಅನ್ನ ಈಸಿಯಾಗಿ ನೀವು ಬಿಡಿಸ್ಬೇಕಾಗಿತ್ತು ಅಂತಂದ್ರೆ ಇವತ್ತೇ ಏನ್ ಮಾಡ್ರಿ ಅಂತಂದ್ರ ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ಗೆ ನೀವು ಸಂಪರ್ಕ ಮಾಡ್ರಿ. ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗಳನ್ನ ಯಾವ ರೀತಿ ಅದಾವ ಅಂತ ಹೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, 32 ಇಂಟು 4 ಅಂತ ಹೇಳಿದೆ. 32 ಇಂಟು 4 ಆದ್ರ ಇಲ್ಲಿ 30 ಪ್ಲಸ್ 2 ಮಾಡ್ತೀನಿ. ಓಕೆ, ಹಾಗಾದ್ರ ಎಷ್ಟಾಯ್ತ್ರಿ ನಮಗ 32 ಆಯ್ತು. ಇಲ್ಲಿ 4 3 ಎಷ್ಟು 12 ಅಂದ್ರೆ 120 ಆಯ್ತು. ಪ್ಲಸ್ 2 ಮಾಡ್ಬೇಕು ಅಂತಂದ್ರ 4 2 8 ಪ್ಲಸ್ 8 ಮಾಡಿದ್ರೆ ಎಷ್ಟಾಗ್ತದ್ರಿ ನಮಗ 128. ಹೌದಾ, ನಮ್ಗೆ ಏನ್ ಮಾಡ್ಬೇಕು ಅಂತಂದ್ರ ನೋ ಪೇಪರ್ ನೋ ಪೆನ್. ನಾವು ಪೇಪರ್ ಮತ್ತು ಪೆನ್ ಅನ್ನ ಯೂಸ್ ಮಾಡ್ಲಾರ್ದೇನೆ ಏನ್ ಮಾಡ್ಬೇಕು ಅಂತಂದ್ರ ಸ್ಪೀಡ್ ಮ್ಯಾಥ್ಸ್ ಅನ್ನ ಮಾಡೋದಕ್ಕೆ ಕಲಿಬೇಕು. ಓಕೆ, ಹಾಗಾದ್ರೆ ಇಲ್ಲಿ ನಮಗೆ 1 ಲೈನ್ ಅಲ್ಲಿ ಮೆಥಡ್ ನಿಮ್ಗಲ್ಲಿ ಬರ್ದು ತೋರಿಸ್ತಾ ಇದ್ದೀನಿ ನಾನು. ನೀವೇನ್ ಮಾಡ್ಬೇಕು ಅಂತಂದ್ರ ಮೈಂಡ್ಲೆ ಕ್ಯಾಲ್ಕುಲೇಷನ್ ಮಾಡಿ ಇದಕ್ಕೆ ಆನ್ಸರ್ ಅನ್ನ ನೀವು ಹೇಳ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, 63 ಇಂಟು 8. ಓಕೆ, 63 ಇಂಟು 8 ನಾವು ಯಾವ ರೀತಿ ಬರಿಬಹುದು, 60 ಪ್ಲಸ್ 3 ಅಂತ ಹೇಳಿ ಬರಿಬಹುದು. ಹೌದಾ, 60 ಪ್ಲಸ್ 3 ಅಂತ ಬರ್ದಾಗ ನೆಕ್ಸ್ಟ್ ಇಲ್ಲಿ ಎಷ್ಟಾಯ್ತದು 63 ಆಯ್ತು. ಹಾಗಾಗಿ 6 8 ಎಷ್ಟ್ರಿ ಅಥವಾ 8 6 ಮಾಡ್ರಿ. ನಿಮಗ 1ರಿಂದ ಅಂತಂದ್ರೆ 2ರಿಂದ 9 ಮಟ್ಟ ಮಗ್ಗಿ ಬಂದ್ರೆ ಸಾಕು. ಓಕೆ, ಎಂತಹ ಬೇಕಾದಂತ ಮಲ್ಟಿಪ್ಲಿಕೇಶನ್ ಲೆಕ್ಕ ಇದ್ರು ನಾವ್ ಏನ್ ಮಾಡ್ಬೋದು ಅಂತಂದ ಮಾಡ್ಬೋದು. ಎಷ್ಟಾಗ್ತದ ನೋಡ್ರಿ, ಇಲ್ಲಿ 8 6 8 1 8 8 16 8 3 24 8 4 32 8 5 40 8 6 48 ಅಂತಂದ್ರ 480 ಆಯ್ತು. ಹಾಗಾದ್ರೆ 8 3 ಎಷ್ಟು 8 8 8 8 3 24 ಆಯ್ತು. ಪ್ಲಸ್ 24 ಮಾಡ್ಬೇಕು.
ಹಾಗಾದ್ರೆ ಎಷ್ಟಾಗ್ತದ ನೋಡ್ರಿ, ಟೋಟಲ್ ಎಷ್ಟಾಗ್ತದ ನೋಡ್ರಿ, 4 8 2 10, ನೆಕ್ಸ್ಟ್ 5 504 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನಿಮಗ ಪ್ಲಸ್ ಮೈನಸ್ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಮೈಂಡ್ಲೇನೆ ಕ್ಯಾಲ್ಕುಲೇಷನ್ ಮಾಡಿ ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಇಡ್ಬೋದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನೋಡ್ರಿ 63 ಇಂಟು 7, ಇಲ್ಲಿ 60 ಪ್ಲಸ್ 3 ಬರಿತೀನಿ. ಓಕೆ, 63 ಆಯ್ತು. ಹಾಗಾದ್ರೆ 6 7 ಸರಿ ಗುಣಿಸ್ಬೇಕು, ಹೌದಾ? 6 7 ಸರಿ ಗುಣಿಸಿ 1 0 ಇಟ್ರೆ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ 6 7 42 ಒಂದು 0. ಓಕೆ, ಹಾಗಾದ್ರೆ 3 ಐತಿನ 7 3 ಎಷ್ಟು 21. ಹಾಗಾದ್ರೆ ಪ್ಲಸ್ ಮಾಡ್ಕೊಂಡು ನೋಡ್ರಿ 1 4 4 441. 63 ಇಂಟು 7 ಮಾಡಿದಾಗ 441 ಬರ್ತದ, ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, 22 ಇಂಟು 6 ಮಾಡಿದಾಗ 20 ಪ್ಲಸ್ 2. ಓಕೆ, ಹಾಗಾದ್ರೆ 20 6 ಸರಿ ಇಂಟು ಮಾಡಿದ್ರೆ ಎಷ್ಟು ಬರ್ತದ್ರಿ ನಮಗ 120 ಬರ್ತದ. 120 ಪ್ಲಸ್ 6 2 12 ಅಂತಂದ್ರೆ ಎಷ್ಟಾಗ್ತದ್ರಿ ನೋಡ್ರಿ, ಟೋಟಲ್ 2 3 1 132 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ 82 ಇಂಟು 7, 80 ಪ್ಲಸ್ 2, 80 ಪ್ಲಸ್ 2 ಬರಿಬಹುದು ನಾವು. 82 ಏನ್ ಮಾಡ್ಕೋಬಹುದು, 80 ಪ್ಲಸ್ 2 ಬರಿಬಹುದು. ಹಾಗಾಗಿ 8 7 ಎಷ್ಟ್ರಿ, 8 7 ನೋಡ್ರಿ, 8 8 8 8 8 3 24 8 4 30 8 5 40 8 6 48 8 7 56. 56 ಅಂತಂದ್ರೆ ಎಷ್ಟಾಯ್ತ್ರಿ 560 ಆಯ್ತು. ಇನ್ನು 7 2 ಎಷ್ಟು 14. ಓಕೆ, 7 2 14 ಇದಕ್ಕೆ ಪ್ಲಸ್ ಮಾಡಿದ್ರೆ ಎಷ್ಟು ಬಂತ್ರಿ ನಮ್ಗೆ ಆನ್ಸರ್ ನೋಡ್ರಿ, 4 7 ಆಮೇಲೆ 5 574 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ 54 ಇಂಟು 8, 50 ಪ್ಲಸ್ 4 ಮಾಡ್ಕೋಬಹುದು. ಹಂಗಾರ 54 ಆಗ್ತದ. ಅದೇ ರೀತಿಯಾಗಿ ನೋಡ್ತಾ ಹೋಗ್ರಿ, 50 ಪ್ಲಸ್ 4 ಮಾಡಿದಾಗ 50 8 ಸಾರಿ ಗುಣಿಸಿದಾಗ 5 8 40. ಓಕೆ, 400 ಆಯ್ತು. 400 ಪ್ಲಸ್ ಏನ್ ಮಾಡ್ಬೇಕು 8 4 8 4 ಎಷ್ಟು 32. 8 4 ಎಷ್ಟು 32 ಅಂತಂದ್ರ 432. ಹೌದಾ, ಸರಿಯಾಗಿರ್ತಕ್ಕಂತಹ ಉತ್ತರ 432. ಅದೇ ರೀತಿಯಾಗಿ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ನೋಡ್ರಿ 44 ಇಂಟು 8 ಏನ್ ಮಾಡ್ರಿ ಅಂತಂದ್ರ ನೀವು ಕಮೆಂಟ್ ಮೂಲಕ ನನಗೆ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ಬೇಕು. ಹೌದಾ, ಕಮೆಂಟ್ ಮೂಲಕ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. 78 ಇಂಟು 4, 78 ಇಂಟು 4 ಮಾಡೋಣ. ಓಕೆ, ಹಾಗಾದ್ರ 78 ಇಂಟು 4 ಮಾಡ್ಬೇಕು ಅಂತಂದ್ರ ಇಲ್ಲಿ ನೋಡ್ರಿ 80 ಮಾಡ್ಕೊಳ್ತೀನಿ ನಾನು. ಇದನ್ನ 80 ಮೈನಸ್ 2 ಮಾಡ್ತೀನಿ. ಹಾಗಾದ್ರೆ ಎಷ್ಟು ಬರ್ತದ ಅಂತೇಳಿ ನೋಡ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು. 80 ಇಂಟು 4 ಮಾಡ್ರ 8 4 ಎಷ್ಟು 8 4 32 ಅಂದ್ರ 320 ಆಯ್ತು. ಮೈನಸ್ ಎಷ್ಟು ಮಾಡ್ಬೇಕು 8 ಮಾಡ್ಬೇಕು. ಹೌದಾ, 8 ಮಾಡ್ಬೇಕು. 320 8 ತೆಗೆದ್ರೆ ಎಷ್ಟು ಉಳಿತ್ರಿ 320 8 ತೆಗೆದ್ರ 312 ಉಳಿತು. ಓಕೆ, 312 ಉಳಿತು. ಸರಿಯಾಗಿರ್ತಕ್ಕಂತಹ ಉತ್ತರ 312. ಓಕೆ, ನೆಕ್ಸ್ಟ್ 62 ಇಂಟು 9 ಮಾಡಿದಾಗ ಇಲ್ಲಿ ನೋಡ್ರಿ 60 ಪ್ಲಸ್ 2 ಮಾಡ್ತೀನಿ. ಓಕೆ, 62 ಆಯ್ತು. ಹಾಗಾದ್ರೆ ಇಂಟು 9 ಮಾಡ್ಬೇಕು. ಇಲ್ಲಿ 6 9 ಎಷ್ಟು 50, 6 9 56. ಓಕೆ, ಸಾರಿ 6 9 54, 6 9 54 ಒಂದು 0 ಇಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ 540 ಪ್ಲಸ್ 2 ಅಂತಂದ್ರ 9 2 18. 18 ಪ್ಲಸ್ ಮಾಡ್ಕೋಬೇಕು. 8 ಆಮೇಲೆ 5 5 558. ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ನೋಡ್ರಿ 91 ಇಂಟು 5 ಕೂಡ ನೀವೇನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮೂಲಕ ನನ್ಗೆ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿರ್ತಕ್ಕಂತಹ ಟ್ರಿಕ್ ಮೂಲಕ ನೀವೇನಾದ್ರೂ ಮ್ಯಾಥಮೆಟಿಕ್ಸ್ ಅನ್ನ ಈಸಿಯಾಗಿ ಕಲಿಬೇಕು. 100% ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ರಿಸಲ್ಟ್ ಅನ್ನ ಸ್ಕೋರ್ ಅನ್ನ ಔಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ಗೆ ನೀವು ಇವತ್ತೇ ಸಂಪರ್ಕಿಸ್ರಿ. ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಗಳು ಕೂಡ ಪ್ರಾರಂಭ ಆಗಿದಾವ. ಆಮೇಲೆ ರೆಗ್ಯುಲರ್ ಕ್ಲಾಸಸ್ ನ ಅಡ್ಮಿಷನ್ ಗಳು ಕೂಡ ಪ್ರಾರಂಭ ಆಗಿದಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಇವತ್ತೇ ಸಂಪರ್ಕಿಸಿ ಈ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಕ್ಲಾಸಸ್ ನ ಸದುಪಯೋಗವನ್ನ ನೀವು ಪಡ್ಕೊಳ್ಳಿ.